ಆಗುತ್ತೆ ಸರ್ ಇದು? ಆರ್ ಅಶೋಕ್ ಅವ್ರು ಹೇಳಿದ್ರು ಸರ್, ಅವ್ರು ಟ್ರಾನ್ಸ್ಫರ್ ಆರ್ಡರ್ ಏನ್ ಮಾಡಿದಾರೆ ಬಿಫೋರ್ 1 ಇಯರ್ 7 ತಿಂಗಳಿಗೆ SPR IG ಸರ್, ಅವರು ಮೊದಲ ಆರೋಪಿ ಆಗ್ತಾರೆ ಸರ್. ನೀವು ಅವ್ರ ಬಗ್ಗೆ ಮಾತ್ರ ನಿಮ್ಮ ಅವ್ರು ಹೇಳಿದ್ದಾರೆ, ಅವರ ಬಗ್ಗೆ ಕ್ರಮ ಆಗ್ಬೇಕು, ಒತ್ತಾಯ ಮಾಡ್ತೀರಾ? ಇದನ್ನು ನಾನು ಈ ಸಣ್ಣ ಮೀನು ಹಿಡಿಯಕ್ಕೆ ಹೋಗ್ತಾ ಇಲ್ಲ, ನೀವ್ಯಾಕೋ ಭಾಳ ಹಿಂದಕ್ಕೆ ಹೋಗ್ತಿದ್ದೀರಿ. ದೊಡ್ಡ ಮೀನನ್ನೇ ಇಳಿಸ್ಬೇಕು ಅಂತ ನಾನು ಮಾಡ್ತಾ ಇದ್ದೀನಿ. ನೋಡಿ ಇರಬೇಕು, ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಹೋಮ್ ಮಿನಿಸ್ಟರು ಪರಮೇಶ್ವರು, ಇವನ್ನೇ ನಾನು ಬೀಳಿಸ್ಬೇಕು ಅಂತ ಅವುಗಳಿಗೆ ನಾವು ಇದಿಟ್ರೆ ಅವ್ರನ್ನ ಎಲ್ಲಿ ತಪ್ಪಾಗಿದೆ ಅಂತ ಅವ್ರು ಕಂಡು ಹಿಡಿಬೇಕು. ನಾನು ಯಾರೋ ಪಾಪ ಕ್ಲರ್ಕ್ ಏನು ಮಾಡಿದ್ನು, ಲೆಟ್ರ್ ಯಾರು ಟೈಪ್ ಮಾಡಿದ್ರು, ಲೆಟ್ರ್ ಇದು ಬರೆದಿದ್ದಾರು, ಸೈನ್ ಹಾಕಿ, ಅವ್ರು ಯಾರ್ರೀ ನನಗೆ ಬೇಕು? ನನಗೆ ಅವರೆಲ್ಲ ಬೇಕಾಗಿರೋದು. ಸರ್ಕಾರ ನಡೆಸ್ತಾ ಇರೋರು, ನೀವು ಅನ್ಯಾಯ ಮಾಡ್ತಾ ಇರೋರು, ನೀವು ಉತ್ತರ ಕೊಡಿ ಅಂತ ಕೇಳೋದು. ಅವನು ಉತ್ತರ ಕೊಡೋದು, ಇವನು ಅವನಿಗೆ ತಾಕತ್ತಿದ್ರೆ ಅವನಿಗೆ ಇದು ಕೊಡಲಿ. ಅವರು ಅದೇ ಹೇಳೋದು. ಹೌದು, FSL ರಿಪೋರ್ಟು ಬಂದಿಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟು ಬಂದಿಲ್ಲ, ಯಾವುದು ರಿಪೋರ್ಟ್ ಬಂದಿಲ್ಲ. ಅಂದರೆ ಏನು ದಾರಿ ತಪ್ಪಿಸ. ನಾನು ನಿಮ್ಗೆ ಹೇಳಿದ್ನಲ್ಲ, ಶಾಸಕರನ್ನು ಪಕ್ಕದಲ್ಲಿ ಕೂತ್ಕೊಂಡು ನಾವಿದ್ದೀವಿ, ನೀವು ಧೈರ್ಯವಾಗಿರಿ ಅಂತಂತಂದರೆ ಏನಾದರೂ ಅರ್ಥ? ನಿಮ್ಮನ್ನು ರಕ್ಷಣೆ ಮಾಡ್ತೀವಿ ಅನ್ನೋದೇ ಅರ್ಥ. ಈ ಸರ್ಕಾರ ಅವ್ರನ್ನ ರಕ್ಷಣೆ ಮಾಡೋದಾದರೆ ಇವ್ರಿಗೆ ರಕ್ಷಣೆ ಸಿಗುತ್ತಾ? ತಪ್ಪಲ್ವಾ ಇದು? ಅದಕ್ಕೆ ಅವ್ರು ಉತ್ತರ ಕೊಡಬೇಕು. ಸರ್ ಇದು ಆರ್ ಅಶೋಕ್ ಅವ್ರು ಹೇಳಿದ್ರು ಸರ್, ಅವ್ರು ಟ್ರಾನ್ಸ್ಫರ್ ಆರ್ಡರ್ ಏನ್ ಮಾಡಿದಾರೆ ಬಿಫೋರ್ 1 ಇಯರ್ 7 ತಿಂಗಳಿಗೆ SPR IG ಸರ್, ಅವರು ಮೊದಲ ಆರೋಪಿ ಆಗ್ತಾರೆ ಸರ್. ನೀವು ಅವ್ರ ಬಗ್ಗೆ ಮಾತ್ರ ನಿಮ್ಮ ಅವ್ರು ಹೇಳಿದ್ದಾರೆ, ಅವರ ಬಗ್ಗೆ ಕ್ರಮ ಆಗ್ಬೇಕು, ಒತ್ತಾಯ ಮಾಡ್ತೀರಾ? ಇದನ್ನು ನಾನು ಈ ಸಣ್ಣ ಮೀನು ಹಿಡಿಯಕ್ಕೆ ಹೋಗ್ತಾ ಇಲ್ಲ, ನೀವ್ಯಾಕೋ ಭಾಳ ಹಿಂದಕ್ಕೆ ಹೋಗ್ತಿದ್ದೀರಿ. ದೊಡ್ಡ ಮೀನನ್ನೇ ಇಳಿಸ್ಬೇಕು ಅಂತ ನಾನು ಮಾಡ್ತಾ ಇದ್ದೀನಿ. ನೋಡಿ ಇರಬೇಕು, ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಹೋಮ್ ಮಿನಿಸ್ಟರು ಪರಮೇಶ್ವರು, ಇವನ್ನೇ ನಾನು ಬೀಳಿಸ್ಬೇಕು ಅಂತ ಅವುಗಳಿಗೆ ನಾವು ಇದಿಟ್ರೆ ಅವ್ರನ್ನ ಎಲ್ಲಿ ತಪ್ಪಾಗಿದೆ ಅಂತ ಅವ್ರು ಕಂಡು ಹಿಡಿಬೇಕು. ನಾನು ಯಾರೋ ಪಾಪ ಕ್ಲರ್ಕ್ ಏನು ಮಾಡಿದ್ನು, ಲೆಟ್ರ್ ಯಾರು ಟೈಪ್ ಮಾಡಿದ್ರು, ಲೆಟ್ರ್ ಇದು ಬರೆದಿದ್ದಾರು, ಸೈನ್ ಹಾಕಿ, ಅವ್ರು ಯಾರ್ರೀ ನನಗೆ ಬೇಕು? ನನಗೆ ಅವರೆಲ್ಲ ಬೇಕಾಗಿರೋದು. ಸರ್ಕಾರ ನಡೆಸ್ತಾ ಇರೋರು, ನೀವು ಅನ್ಯಾಯ ಮಾಡ್ತಾ ಇರೋರು, ನೀವು ಉತ್ತರ ಕೊಡಿ ಅಂತ ಕೇಳೋದು. ಅವನು ಉತ್ತರ ಕೊಡೋದು, ಇವನು ಅವನಿಗೆ ತಾಕತ್ತಿದ್ರೆ ಅವನಿಗೆ ಇದು ಕೊಡಲಿ. ಅವರು ಅದೇ ಹೇಳೋದು. ಹೌದು, FSL ರಿಪೋರ್ಟು ಬಂದಿಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟು ಬಂದಿಲ್ಲ, ಯಾವುದು ರಿಪೋರ್ಟ್ ಬಂದಿಲ್ಲ. ಅಂದರೆ ಏನು ದಾರಿ ತಪ್ಪಿಸ. ನಾನು ನಿಮ್ಗೆ ಹೇಳಿದ್ನಲ್ಲ, ಶಾಸಕರನ್ನು ಪಕ್ಕದಲ್ಲಿ ಕೂತ್ಕೊಂಡು ನಾವಿದ್ದೀವಿ, ನೀವು ಧೈರ್ಯವಾಗಿರಿ ಅಂತಂತಂದರೆ ಏನಾದರೂ ಅರ್ಥ? ನಿಮ್ಮನ್ನು ರಕ್ಷಣೆ ಮಾಡ್ತೀವಿ ಅನ್ನೋದೇ ಅರ್ಥ. ಈ ಸರ್ಕಾರ ಅವ್ರನ್ನ ರಕ್ಷಣೆ ಮಾಡೋದಾದರೆ ಇವ್ರಿಗೆ ರಕ್ಷಣೆ ಸಿಗುತ್ತಾ? ತಪ್ಪಲ್ವಾ ಇದು? ಅದಕ್ಕೆ ಅವ್ರು ಉತ್ತರ ಕೊಡಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.